ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೇವಿಕಾ ರಾಣಿ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋದಲ್ಲಿ ನೈಟ್ ಪೂಜೆ ಗಣಪತಿ ಹೋಮ ಮಾಡಿದ್ರು. ಬೆಳಿಗ್ಗೆ ಗಂಗೆ ಪೂಜೆ ಮತ್ತೆ ಹಾಲು ಉಗ್ಸೋದು ಮತ್ತೆ ಬಸವನ ಉಗ್ಸೋದು ಇಷ್ಟು ಪೂಜೆ ಇತ್ತು. ಬೆಳಗಿನ ಜಾವ 5:15ಗೆ ಬಿಸಿಲು ನೀರು ತರಬೇಕಿತ್ತು. ನಮ್ಮ ಕಡೆ ಗಂಗೆ ಪೂಜೆ ಮಾಡ್ತಾರೆ ಬೆಳಿಗ್ಗೆನೆ, ಅದನ್ನು ತರೋಕ್ಕೆ ಅಂತ ಹೋಗಿದ್ರು. ನಾನು ಹೋಗಿರಲಿಲ್ಲ, ನಾನು ಮನೇಲೆ ಮಲಗಿದ್ದೆ. ಇವರೆಲ್ಲ ಹೋಗಿದ್ರು. ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಮಾವನ ಮಗಳು, ನಮ್ಮಮ್ಮ ಎಲ್ಲರೂ ಹೋಗಿದ್ರು. ಇಷ್ಟು ಜನ ಹೋಗಿದ್ರು. 5 ಜನ ಮುತ್ತೈದರ ಕೈಲಿ ನೀರು ತರಿಸ್ಕೊಂಡು ಅದನ್ನು ಪೂಜೆ ಮಾಡ್ತಾರೆ. ಆಮೇಲೆ ಹಾಲು ಉಗ್ಸೋದು. ನಾನು ಹೋಗೋಷ್ಟಕ್ಕೆ ಹಾಲೆಲ್ಲ ಉಗ್ಸ್ಬಿಟ್ಟಿದ್ರು. ನಾನು ಲೇಟಾಗಿ ಹೋದೆ. ಬಸಪ್ಪನ ಗಂಧ ನಮ್ಮ ಅಕ್ಕ ಎಲ್ಲರಿಗೂ ಏರಿಸ್ತಿದ್ದಾರೆ. ಅದನ್ನು ನಮ್ಮ ಕಡೆ ತೀರ್ಥ ಥರನೇ ಅನ್ಕೋತಾರೆ. ಫಸ್ಟು ಬಸಪ್ಪನ ಪೂಜೆ ಮಾಡ್ಕೊಂಡು ಮೀಸಲು ನೀರನ್ನ ಹೊಸ್ಮನೆ ಹತ್ರ ತಗೊಂಡು ಹೋಗ್ಬೇಕು. ನಮ್ಮ ಕಡೆ ಮೀಸಲು ನೀರಿನ ಗಂಗೆ ಪೂಜೆ ಮಾಡಿರ್ತೀವಲ್ಲ, ಆ ನೀರೇ ಮೀಸಲು ನೀರು ಅಂತ ಹೇಳ್ತಾರೆ. ನಮ್ಮ ತಂಗಿಗೆ ಹೇಳಿದ್ದೆ ವೀಡಿಯೋ ಮಾಡ್ಕೊಂಡು ಬಾ ಅಂತ, ವೀಡಿಯೋ ಮಾಡ್ಕೊಂಡ್ಬಂದಿದ್ದಾಳೆ. ಮೀಸಲು ನೀರು ತಗೊಂಡೋಗಿ ಮನೆ ಹತ್ರ ಇಟ್ಟು ಪೂಜೆ ಮಾಡಿ ಮತ್ತೆ ಹಾಲು ಉಗ್ಸಾಗಿತ್ತು. ಬಸವಪ್ಪ ಬೆಳಿಗ್ಗೆಯಿಂದ ಪೂಜೆಗಳನ್ನು ನೆರವೇರಿಸಿ ಇವಾಗ ಕಳಿಸ್ಕೊಡೋ ಸಮಯ. ಈ ಬಸವಪ್ಪ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಈ ಬಸವಪ್ಪನ ಕೈಲಿ ಬಲಗಡೆಯಿಂದ ದಾಟಿಸ್ಕೊಂಡ್ರೆ ಎಲ್ಲದೂ ಒಳ್ಳೇದಾಗುತ್ತೆ. ನಮ್ಮ ಅಕ್ಕಂಗೆ ಬಲಗಾಲೇ ಕೊಡ್ತು. ಅವಳು ಏನು ಅನ್ಕೋತಾಳೆ ಅದನ್ನು ನೆರವೇರುತ್ತೆ ಅಂತ. ನಮ್ಮ ಬಸವಪ್ಪ ಮನೆಯಿಂದ ಆಚೆ ಬರೋಕ್ಕೆ ತೆಂಗಿನಕಾಯಿ ಹೊಡಿಬೇಕು. ತೆಂಗಿನಕಾಯಿ ಹೊಡೆದಿಲ್ಲ ಅಂದರೆ ಬಸವಪ್ಪ ಆಚೆನೇ ಬರಲ್ಲ. 2 ದೇವ್ರ ಬಸವಪ್ಪ ಬಂದಿತ್ತು. ಒಂದು ಅವ್ರವ್ರ ಬಸವಪ್ಪ, ಇನ್ನೊಂದು ಪಕ್ಕದ ಊರದ ಬಸವಪ್ಪ. ನಮ್ಮ ಅಕ್ಕ ಕಳಸ ಇಟ್ಕೊಂಡಿದ್ದಾರೆ ನೋಡಿ. ಬಸವಪ್ಪನ ಕಳಸ ಹಿಡ್ಕೊಂಡು ಮುಂದಕ್ಕೆ ಹೋದ್ರೇ ಬಸವಪ್ಪ ಹಿಂದೆ ಬರೋದು ನೋಡಿ. ನಮ್ಮ ಮಾವಾಗ ತೆಂಗಿನಕಾಯಿ ಹೊಡಿತಿದ್ರೆ, ತೆಂಗಿನಕಾಯಿ ಹೊಡೆದ್ಮೇಲೆ ಬಸವಪ್ಪ ಮುಂದೆ ಬಂತು. ಇಲ್ಲಿ ನಮ್ಮ ಅಕ್ಕ ಕಳಸ ಇಟ್ಕೊಂಡು ಹೋಗ್ತಿದ್ದಾರೆ. ಕಳಸದ ಮುಂದೆ ಹೋಗಬೇಕು, ಬಸವಪ್ಪ ಹಿಂದೆ ಹೋಗಬೇಕು. ಆ ಥರ ಇಲ್ಲಿ ಈ ಕಡೆ ಎಲ್ಲ. ಒಂದು ಬಸವಪ್ಪನ ಕಳಸ ಇಟ್ಕೊಂಡು ಬಿಟ್ಬಿಟ್ಟು ಬಂದಮೇಲೆ ಮತ್ತೆ ಇನ್ನೊಂದು ಬಸವಪ್ಪನ ಕಳಸ ಇಟ್ಕೊಂಡೇ ಬಿಟ್ಬಿಟ್ಟು ಬರಬೇಕು. ಹೌದೌದು. ಇವ್ರು ನೋಡಿದ್ರಲ್ಲ, ಇವ್ರು ನಮ್ಮ ಅಕ್ಕ. ಇವರು ನಮ್ಮ ಇಡೀ ಫ್ಯಾಮಿಲಿನೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಈ ವಿಡಿಯೋನ ನಮ್ಮ ಅಕ್ಕನೇ ಕಂಟಿನ್ಯೂ ಮಾಡ್ತಾರೆ. ನೋಡಿ ಯಾವ ಥರ ವಿಡಿಯೋ ಮಾಡ್ತಾರೆ ಅಂತ. ಇವರು ನಮ್ಮ ಸ್ವೀಟ್ ದೊಡ್ಡಪ್ಪ. ಹೇಳಿ ದೊಡ್ಡಪ್ಪ. ನಾವು ಮಗಳು ದೊಡ್ಡ ಮಗಳು, ಎರಡನೇ ಮಗಳು. ಹಾಯ್, ಇದು ನಮ್ಮ ಅಣ್ಣರ ಗೃಹಪ್ರವೇಶ ದೊಡ್ಡರ್ಸಿಂಕೆರೆ. ಸೊ ಇದು ಮೇಲ್ಗಡೆ ಟೆರೇಸ್. ಇಲ್ಲಿ ನಮ್ಮ ದೊಡ್ಡಪ್ಪ, ನಮ್ಮ ಸಿಸ್ಟರ್ಸ್, ಹಾಗೆ ನನ್ನ ಸೊಸೆ, ಹಾಗೆ ನಮ್ಮ ಕಸಿನ್ ಪಾಪು ಎಲ್ಲರೂ ಆಟ ಆಡ್ತಿದ್ದಾರೆ. ಸೊ ವ್ಯೂ ಈ ಥರ ಇದೆ. ಓಕೆ, ಇವಾಗ ಕೆಳಗಡೆ ಇಳಿತಿದ್ದೀನಿ ಸ್ಟೇರ್ ಕೇಸಿಂದ. ಇಲ್ಲೊಂದು ವಿಂಡೋ ಇದೆ. ನಮ್ಮ ಅಣ್ಣರ ಮನೆ ಪಕ್ಕದಲ್ಲೇ ಸೊ ಚೌಡಮ್ಮ ಟೆಂಪಲ್ ಅಂತ ತುಂಬ ಪ್ರಸಿದ್ಧವಾದ ದೇವಸ್ಥಾನನೂ ಇದೆ. ಇಲ್ಲಿ ನಮ್ಮ ಅತ್ತೆ, ನನ್ನ ತಂಗಿ, ಹಾಗೆ ನಮ್ಮಮ್ಮ ಎಲ್ಲ ಕೂತಿದ್ದಾರೆ. ಈಗ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಬರ್ತೀನಿ. ಇಲ್ಲಿ ನಮ್ಮ ಅಕ್ಕ. ಸೊ ಕೆಳಗಡೆ ಬಂದರೆ ಇದೊಂದು ರೂಮ್ ಇದೆ. ಇಲ್ಲಿ ಪಾಪು ಮಲಗಿದ್ದಾನೆ. ಸೊ ಹೀಗೆ ಒಂದು ರೂಮ್ ಬಂದರೆ ಪಕ್ಕನೇ ದೇವ್ರ ಮನೆ ಇದೆ. ಸೊ ಪಕ್ಕನೇ ಕಿಚನ್, ಅಡುಗೆ ಮನೆ. ಇವರೇ ನಮ್ಮ ದೊಡ್ಡಕ್ಕ ಹೇಮಾವತಿ ಅಂತ. ಹಾಯ್. ಇವರೇ ನಮ್ಮ ದೊಡ್ಡಕ್ಕ, ನಮ್ಮ ಮನೆಯ ದೊಡ್ಡ ಮಗಳು. ಇವರು ನಮ್ಮ ಅವ್ವ ಮರವ್ವ ಅಂತ. ಹಾಂ, ಇವರು ನಮ್ಮಮ್ಮ. ಹಾಯ್ ಮಾಡು. ಇವರು ನಮ್ಮ ಸಿಸ್ಟರ್, ಸ್ವೀಟ್ ಸಿಸ್ಟರ್. ಇವರು ನಮ್ಮ ಅತ್ತೆ. ಹಾಯ್ ಮಾಡಿ. ಹಾಯ್. ಹೇಗಿದೆ ಕಾಫಿ? ಚೆನ್ನಾಗದೆ. ಇವರು ನಮ್ಮ ಸೊಸೆ. ಹಾಯ್ ಹಾಯ್
ನನ್ನ ಸೊಸೆ ನಾಚ್ಕೋತಿದ್ದಾಳೆ ಮಾತಾಡೋದಿಕ್ಕೆ. ಹಾಯ್ ಮಾಡಿ ಆಂಟಿ. ಇವರು ನಮ್ಮ ಅತ್ತಿಗೆ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ. ಇವರು ನಮ್ಮ ಎರಡನೇ ಅತ್ತಿಗೆ ಟೀ ಕಾಫಿ ಕೊಡ್ತಿದ್ದಾರೆ. ಇವರು ನಮ್ಮ ಆಂಟಿ. ಹಾಯ್ ಮಾಡಿ. ಸಿಂಪಲ್ ಆಗಿ ಗಣಪತಿ ಹೋಮ ಮಾಡಿರೋದು ನಮ್ಮ ಮನೆಯಲ್ಲಿ. ಅಣ್ಣನ ಮನೆ ಗೃಹಪ್ರವೇಶ. ಸೊ ಔಟ್ ಲುಕ್ ಈ ಥರ ಇದೆ. ಎಲ್ಲರೂ ತುಂಬ ಸುಸ್ತಾಗಿ ಟೀ ಕಾಫಿ ಕುಡಿತಾ ಇದ್ದಾರೆ. ಜಸ್ಟ್ ಇವಾಗ ತಿಂಡಿ ಆಯಿತು. ಎಲ್ಲ ತುಂಬ ಸುಸ್ತಾಗಿದ್ದಾರೆ. ಇವರು ನಮ್ಮ ಆಂಟಿ. ಇವರು ನಮ್ಮ ಅತ್ತೆ. ಅತ್ತೆ ಹಾಯ್ ಮಾಡಿ ಹಿಂಗೆ. ಹಾಯ್. ಹಸು. ನಮ್ಮ ಅಣ್ಣನ ಮನೆಯ ಔಟ್ಲುಕ್ ಈ ಥರ ಇದೆ. ನಮ್ಮ ಅಕ್ಕ ಫುಲ್ ಹೋಮ್ ಟೂರೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ. ಥ್ಯಾಂಕ್ ಯು ಅಕ್ಕ. ಬೆಳಿಗ್ಗೆ ತಿಂಡಿ ಕೇಸರಿ ಬಾತು ಮತ್ತು ಬಜ್ಜಿ, ಮೊಸರು ಬಜ್ಜಿ ಇಷ್ಟು ಮಾಡಿಸಿದ್ರು. ತಿಂಡಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ನೋಡಿದ್ದಕ್ಕೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.